ರಾಜ್ಯದಲ್ಲಿ ಲೋಕಲ್ ವಾರ್ ರಂಗೇರ್ತಾ ಇದೆ. ಅದರಲ್ಲೂ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಜೆಡಿಎಸ್ನಲ್ಲಿ ಇದೀಗ ಸರಣಿ ಸಭೆಗಳ ಮೂಲಕ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ. ಇಲ್ಲಿನ ರಾಜಕೀಯ ಡೆವಲಪ್ಮೆಂಟ್ನ ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದ್ದ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಜೆಡಿಎಸ್ನಲ್ಲಿ ಇದೀಗ ಸರಣಿ ಸಭೆಗಳ ವೇದಿಕೆಯಲ್ಲಿ 3 ಜನರು ನಿರತರಾಗುವ ಮೂಲಕ ಕಾರ್ಯಕರ್ತರಲ್ಲಿ ಒಗ್ಗಟ್ಟಿನ ಪಾಠ ಹೇಳ್ತಾ ಇದ್ದಾರೆ. ಕಾಳಿಂಗನಹಳ್ಳಿ, ನೆಲ್ಲಿಗೆರೆ, ಚುಂಚನಹಳ್ಳಿ, ದೇವಿಹಳ್ಳಿ, ಲಾಳನಕೆರೆ ಹಾಗೂ ಕದಬಹಳ್ಳಿ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನಗಳಲ್ಲಿ ಶಾಸಕ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಹಾಗೂ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಒಟ್ಟಾಗಿ ನಡೆಸ್ತಾ ಇರುವ ಸಭೆಯ ಬಗ್ಗೆ ತಾಲೂಕಿನ ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಶಾಸಕ ಸುರೇಶ್ ಗೌಡ, ವಿಧಾನಸಭೆ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷದ ಚಿಹ್ನೆಯಡಿ ಸ್ಪರ್ಧಿಸುವ ನಮ್ಮೆಲ್ಲರ ಗೆಲುವಿಗಾಗಿ ಶ್ರಮಿಸುವ ಕಾರ್ಯಕರ್ತರ ಋಣವನ್ನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸಹಕರಿಸುವ ಮೂಲಕ ತೀರಿಸುವ ಹೊಣೆ ನಮ್ಮದು. ಗ್ರಾಮ ಪಂಚಾಯಿತಿ ಚುನಾವಣೆಯ ಅಭ್ಯರ್ಥಿಯ ಆಯ್ಕೆಯಲ್ಲಿ ನಮ್ಮ ಪಾತ್ರವಿರೋದಿಲ್ಲ. ನಿಷ್ಠಾವಂತ ಹಾಗೂ ಸಮಾಜಮುಖಿ ಕೆಲಸ ಮಾಡುವ ವ್ಯಕ್ತಿಯನ್ನ ಸ್ಥಳೀಯವಾಗಿ ಆಯ್ಕೆ ಮಾಡಿಕೊಳ್ಳುವುದು ನಿಮ್ಮಗಳ ಕರ್ತವ್ಯ ಎಂದರು. ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಪಕ್ಷದಲ್ಲಿ 2-3 ಜನ ಕಿತ್ತಾಡೋದು, ಮತ್ತೊಂದಾಡೋದು, ಇಲ್ಲಿ ಕಿತ್ತಾಡ್ಕೊಂಡು ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬೇರೆ ಪಕ್ಷಕ್ಕೆ ಹೋಗೋದು, ಇದೆಲ್ಲ ನಡೀತಾ ಇರ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಿಮ್ಮ ಊರಿನ ಪರಿಸ್ಥಿತಿ ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲ. ಬಹುತೇಕ ಈ ಗ್ರಾಮಗಳಲ್ಲಿ ಈ ಚುನಾವಣೆಗಳು ನಿಮ್ಮ ಅಂತಂಬಿಕೆ ಮೇಲೆ, ನಿಮ್ಮ ತಂದೆ ಮೇಲೆ, ನಿಮ್ಮ ಸೋದರತ್ವದ ಮೇಲೆ, ನಿಮ್ಮ ಸ್ನೇಹ ನಿಮ್ಗೆ ಹೇಗಿರ್ತದೆ, ಜೊತೆಗೆ ನೀವು ಕೆಲಸ ಕಾರ್ಯಗಳನ್ನ ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೂ ಅವಲಂಬಿತರಾಗಿರ್ತದೆ. ನೀವು ಗ್ರಾಮದವ್ರು ಕುಳಿತುಕೊಂಡು ಇಂಥವರೇ ಅಭ್ಯರ್ಥಿನ ಮಾಡ್ಕೊಂಡಿದ್ರೆ ನಮ್ದು ಎರಡನೇ ಮಾತೇ ಇಲ್ಲ. ಅಕಸ್ಮಾತ್ ನೀವಿಬ್ರು 3 ಜನ ಕಿತ್ತಾಕೊಂಡಿದ್ದ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಬೇಕು, ಬನ್ನಿ ಅಂದ್ರೆ ಮಾತೇ ಬರ್ತೀವಿ, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಬರೋಕಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇನ್ನು ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಮಾತನಾಡಿ, ಸರ್ಕಾರದ ಪ್ರತಿಯೊಂದು ಯೋಜನೆಗಳು ತಳಮಟ್ಟಕ್ಕೆ ತಲುಪಬೇಕು ಅಂದರೆ ಉತ್ತಮ ಸದಸ್ಯರನ್ನ ಆಯ್ಕೆ ಮಾಡುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ಗ್ರಾಮಗಳ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಿ ಚುನಾವಣೆ ನಡೆಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಬೆಂಬಲಿತರು ಚುನಾಯಿತರಾಗುವ ಮೂಲಕ ನಾಗಮಂಗಲ ಜೆಡಿಎಸ್ ಭದ್ರಕೋಟೆ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿ ಅಂತ ಕರೆ ನೀಡಿದ್ರು. ಲೋಕಸಭಾ ಎಲ್ಲ ಚುನಾವಣೆ ಕೆಲಸ ಮಾಡ್ತೀವಿ. ಇಲ್ಲಿ ಯಾರ್ಯಾರು ಅರ್ಹಾಭ್ಯರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಗ್ರಾಮ ಪಂಚಾಯತ್ ಚುನಾವಣೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಡೈರಿ ಚುನಾವಣೆ, ಎಪಿಎಂಸಿ, ಟಿಎಪಿಎಂಎಸ್, ಈ ಚುನಾವಣೆಗಳು ಕಾರ್ಯಕರ್ತರು ಸಲ್ಲಬೇಕಾಗ್ತದೆ. ಇವೆಲ್ಲರೂ ಚುನಾವಣೆಗಿಂತ ಬಹಳ ಮುಖ್ಯ ಗ್ರಾಮ ಪಂಚಾಯತ್ ಚುನಾವಣೆ. ಸಭೆಯನ್ನ ಹೊರತುಪಡಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ, ಮೈತ್ರಿ ಸರ್ಕಾರ ಬೀಳಲು ನಿಜವಾದ ಕಾರಣೀಕರ್ತರು ಯಾರು ಅಂತ ರಾಜ್ಯದ ಜನತೆಗೆ ಗೊತ್ತಿದೆ. ಸರ್ಕಾರ ಬಿದ್ದ 1 ವರ್ಷದ ನಂತರ ನಾನು ಬೀಳಿಸಿದೆ ಅಂತ ಹೇಳ್ತಾ ಇರುವುದು ತರವಲ್ಲ. ರಮೇಶ್ ಜಾರಕಿಹೊಳಿ ಸರ್ಕಾರ ಕೆಡವಿದ್ದು ನಾನು ಅಂತ ಹೇಳಿಕೊಂಡ್ರೆ, ಎಂಎಲ್ಸಿ ಸಿಪಿ ಯೋಗೇಶ್ವರ್ ಸರ್ಕಾರ ಬೀಳಲು ನನ್ನದೇ ಸ್ಕೆಚ್ ಅಂತ ಹೇಳಿಕೊಳ್ತಾ ಇದ್ದಾರೆ. ಆದ್ರೆ ಈಗ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಬಿಜೆಪಿ ಸರ್ಕಾರ ರೈತರ ಕೂಗಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ. ಇದು ಜನರಿಗೀಗ ಅರ್ಥವಾಗ್ತಾ ಇದೆ ಎಂದ್ರು. ನಾವೇನು ಸರ್ಕಾರ ರಚನೆ ಮಾಡಿದ್ರು, ಒಳ್ಳೆ ವಿಚಾರ ಬಂದಾಗ ಸರ್ಕಾರದ ಜೊತೆ ಕೈ ಜೋಡಿಸ್ತಲೇ ಎಲ್ಲಾ ವಿಚಾರದಲ್ಲೂ ಗಂಟಾಕೊಂಡು ಕೂತ್ಕೊಂಡ್ರೆ ನಮ್ಮ ರೈತರ ಕೆಲಸ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವ್ಯಾವುದೋ ಭಾರತೀಯ ಜನತಾ ಪಕ್ಷಕ್ಕೋ ಕಾಂಗ್ರೆಸ್ಗೂ ಯಾವತ್ತೂ ಸೇರ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಅಂತ ಸ್ಥಿತಿ ಉದ್ಭವ ಆಗಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟ ಪೂರ್ವವಾಗ ನಾನು ಕ್ಯಾಂಡಿಡೇಟ್ ಆಗೇ ಆಗ್ತೀನಿ. ಈಗಲೂ ನಾನು ಮಾತಾಡ್ತೀನಿ, ಅದು ಜೆಡಿಎಸ್ ಮೂಲಕನೇ ಆಗ್ತೀನಿ. ಜೆಡಿಎಸ್ನವರು ಸುರೇಶ್ ಗೌಡ್ರಿಗೆ ಏನು ಬರ್ಕೊಟ್ಟಿಲ್ಲ. ಸುರೇಶ್ ಗೌಡ್ರಿ ನಮ್ಮಲ್ಲೂ ಸಹಿತ ಅಪ್ಪಾಜಿ ಗೌಡ್ರು, ಸುರೇಶ್ ಗೌಡ್ರು, ನಾನು 3 ಜನ ಇರೋದು. 3 ಜನಕ್ಕೂ ಸೀಟ್ ಹಂಚ್ಕೊಂಡು ಹೋಗ್ಬೋದು. ಬಟ್ ನೆಕ್ಸ್ಟ್ MLA-ಗಂತೂ ನಾನು ಕಡಸಿದ್ಧವಾಗಿ ನಾನು ಹೋಗ್ತೀನಿ. ಒಟ್ಟಾರೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವ ಗ್ರಾಮ ಪಂಚಾಯಿತಿ ಚುನಾವಣೆ ಮನೆಯೊಂದು 3 ಬಾಗಿಲಂತಾಗಿದ್ದ ನಾಗಮಂಗಲದ ಜೆಡಿಎಸ್ ಪಕ್ಷದ ನಾಯಕರ ಒಳಗೆ ಆಂತರಿಕ ಬೇಗುದಿಯನ್ನ ತಹಬದಿಗೆ ತರುವ ಮೂಲಕ ಹೆಚ್ಚಿನ ಗ್ರಾಮ ಪಂಚಾಯಿತಿ ಅಧಿಕಾರದ ಚುಕ್ಕಾಣಿ ಹಿಡಿಯುವರು ಅಥವಾ ಇಲ್ಲಿಂದಲೇ ಇವರ ಮುಸುಕಿನ ಗುದ್ದಾಟದ ತೀವ್ರತೆ ಹೆಚ್ಚಾಗುವುದು
ಕಾದು ನೋಡಬೇಕಾಗಿದೆ. ಎಸ್ ವೆಂಕಟೇಶ್, ಎಕ್ಸ್‌ಪ್ರೆಸ್ ಟಿವಿ, ನಾಗಮಂಗಲ.